ಇನ್ನು 4ನೇ ಬಾಣನ ಸಹದೇವ ತರ್ತಾರೆ. ಅಲ್ಲಿ ಅವ್ರಿಗೆ ಕಾಣಿಸೋ ದೃಶ್ಯ ಏನಂದರೆ 5 ಬಾವಿಗಳಿರುತ್ತೆ, ಮಧ್ಯ ಒಂದು ಬಾವಿ, ಸುತ್ತ 4 ಬಾವಿ ಇರುತ್ತೆ. ಸುತ್ತ 4 ಬಾವಿಲಿ ನೀರು ತುಂಬಿ ಹರಿತಿರುತ್ತೆ. ಆದರೆ ಮಧ್ಯ ಇರೋ ಬಾವಿನಲ್ಲಿ ಒಣ ಬಾವಿ ಇರುತ್ತೆ, ಒಂದು ತೊಟ್ಟು ಸಹ ನೀರಿರಲ್ಲ. ಇದನ್ನು ನೋಡಿ ಆಶ್ಚರ್ಯ ಆಗಿ ಕೃಷ್ಣನಿಗೆ ಬಂದು ಹೇಳ್ತಾರೆ. ಕೃಷ್ಣ ಹೇಳ್ತಾರೆ, ಕಲಿಯುಗದಲ್ಲಿ ಯಾರ ಹತ್ರ ಹಣ ಇರುತ್ತೋ ಅವರ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೆ ಹೊರತು ಯಾರಿಗೆ ಕೈಲಾಗಲ್ವಲ್ಲ, ಅಂಗವಿಕಲರಿರ್ತಾರೆ, ಅವ್ರಿಗೆ ಯಾರಿಗೂ ಸಹಾಯ ಮಾಡಲ್ಲ, ನಮ್ಮವರು ತಮ್ಮವರು ಅಂತ ಯಾರನ್ನೂ ನೋಡ್ಕೊಳ್ದೆ ತಮ್ಮ ಸ್ವಾರ್ಥಕ್ಕೆ ತಾವು ಆ ಹಣನ ಬಳಸ್ಕೊಳ್ತಾರೆ ಹೊರತು ಯಾವುದೇ ದಾನ ಧರ್ಮ ಪುಣ್ಯ ಕಾರ್ಯಗಳನ್ನ ಮಾಡಲ್ಲ. ಮತ್ತು ಯಾರಿಗೆ ಕೈಲಾಗಲ್ವಲ್ಲ ಅವ್ರಿಗೆ ದಾನ ಮಾಡಲ್ಲ. ಇದೇ ಇದರ ಅರ್ಥ ಅಂತ ಹೇಳ್ತಾರೆ.